ಜೀನಿ ಎಂಬುದು ಮಾರುಕಟ್ಟೆಯಲ್ಲಿ ತನ್ನ ಗುಣಮಟ್ಟ ಮತ್ತು ವಿಶ್ವಾಸದಿಂದ ಹೆಸರು ಮಾಡಿರುವ ಯಶಸ್ವಿ ಕಂಪನಿಯಾಗಿದೆ. ಆದರೆ ಇದೇ ವಿಶ್ವಾಸವನ್ನು ದುರುಪಯೋಗ ಪಡಿಸಿಕೊಳ್ಳಲು ದೆಹಲಿಯಲ್ಲಿ ಒಬ್ಬ ವ್ಯಕ್ತಿ ಸುಮ್ಮನೆ ಕೂತಿರಲಿಲ್ಲ. ಹೊರಗೆ ಸಾಮಾನ್ಯ ವ್ಯಾಪಾರಿಯಂತೆ ಕಾಣುತ್ತಿದ್ದ ಈತನ ಹಿಂದೆ ದೊಡ್ಡ ನಕಲಿ ಜಾಲವೇ ಕೆಲಸ ಮಾಡುತ್ತಿತ್ತು. ಆತ ಜೀನಿ ಉತ್ಪನ್ನಗಳ ನಕಲಿ ವಸ್ತುಗಳನ್ನು ತಯಾರಿಸುವಷ್ಟೇ ಅಲ್ಲದೆ ಇನ್ನಷ್ಟು ಪ್ರಸಿದ್ಧ ಬ್ರಾಂಡ್ಗಳನ್ನು ನಕಲಿ ಮಾಡಿ ಅವುಗಳನ್ನು ಅಮೆಜಾನ್ ಮತ್ತು ಫ್ಲಿಪ್ಕಾರ್ಟ್ ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ಕಡಿಮೆ ಬೆಲೆಗೆ ಮಾರಾಟ ಮಾಡುತ್ತಿದ್ದನು. ಗ್ರಾಹಕರು ಅದನ್ನು ನಿಜವಾದ ಉತ್ಪನ್ನವೆಂದು ನಂಬಿ ಖರೀದಿ ಮಾಡುತ್ತಿದ್ರು. ಆದರೆ ಅವರಿಗೆ ಸಿಗುತ್ತಿದ್ದದ್ದು ನಕಲಿ ಮತ್ತು ಅಪಾಯಕಾರಿ ವಸ್ತುಗಳು. ಈ ನಕಲಿ ವ್ಯಾಪಾರದ ಬಗ್ಗೆ ಸುಳಿವು ಸಿಕ್ಕಾಗ ಸಿರಾ ಪೊಲೀಸರು ಮೌನವಾಗಿ ತನಿಖೆಯನ್ನು ಆರಂಭಿಸಿದ್ರು. ಆನ್ಲೈನ್ ಆರ್ಡರ್ಗಳನ್ನ, ಪಾರ್ಸಲ್ ಮಾರ್ಗಗಳು, ಹಣದ ವ್ಯವಹಾರಗಳು ಎಲ್ಲವನ್ನು ಒಂದೊಂದಾಗಿ ಕಲೆ ಹಾಕುತ್ತಾ ಆರೋಪಿ ಇರುವ ಸ್ಥಳವನ್ನು ಪತ್ತೆ ಹಚ್ಚಿ ಅಚ್ಚರಿ ದಾಳಿ ನಡೆಸೇ ಬಿಟ್ರು. ಅಲ್ಲಿಂದ ನಕಲಿ ಉತ್ಪನ್ನಗಳ ದೊಡ್ಡ ಸಂಗ್ರಹವೇ ಪತ್ತೆಯಾಯಿತು. ಯಾವುದೇ ಸಿನಿಮಾಗಿಂತ ಕಡಿಮೆ ಆಗದ ಈ ಕಾರ್ಯಾಚರಣೆಯಲ್ಲಿ ಆರೋಪಿಯನ್ನು ಯಶಸ್ವಿಯಾಗಿ ಬಂಧಿಸಲಾಯಿತು. ಈ ಘಟನೆ ಒಂದು ಸ್ಪಷ್ಟ ಸಂದೇಶ ನೀಡುತ್ತದೆ. ಎಷ್ಟೇ ಚಾಣಾಕ್ಷವಾಗಿ ಮೋಸ ಮಾಡಿದರೂ ಕಾನೂನಿನ ಕಣ್ಣಿಗೆ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ನಕಲಿ ವ್ಯಾಪಾರ ಕೆಲ ದಿನ ನಡೆಯಬಹುದು, ಆದರೆ ಸತ್ಯ ಯಾವಾಗಲೂ ಗೆಲ್ಲುತ್ತದೆ. ಸಾರ್ವಜನಿಕರು ಸಹ ಎಚ್ಚರಿಕೆಯಿಂದಿದ್ದು ಮೂಲ ಮತ್ತು ವಿಶ್ವಾಸಾರ್ಹ ಉತ್ಪನ್ನಗಳನ್ನೇ ಖರೀದಿಸುವುದು ಅತ್ಯಗತ್ಯ. ನಕಲಿ ಉತ್ಪನ್ನಗಳ ಜಾಲ ಹರಡಿರುವುದನ್ನು ಪತ್ತೆ ಹಚ್ಚಲು ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಕೆವಿ ಅಶೋಕ್ ಐಪಿಎಸ್ ರವರ ನೇತೃತ್ವದಲ್ಲಿ ವಿಶೇಷ ತಂಡ ರಚನೆಯಾಗುತ್ತೆ. ಒಂದೊಂದೇ ಡೇಟಾ, ಒಂದೊಂದೇ ಆರ್ಡರ್ ಟ್ರ್ಯಾಕ್ ಮಾಡುತ್ತಾ ಶಿರಾ ಉಪವಿಭಾಗದ ಡಿವೈಎಸ್ಪಿ ಬಿಕೆ ಶೇಖರ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಬೈರೇಗೌಡ ತಂಡ ದೆಹಲಿಯವರೆಗೆ ಸುಳಿವುಗಳನ್ನು ಹಿಂಬಾಲಿಸುತ್ತಾರೆ. ಕೊನೆಗೆ 27/3/2026 ನವದೆಹಲಿಯ ಶಾಲಿಮಾರ್ ಬಾಗ್ನಲ್ಲಿ ಇರುವ ಒಂದು ಗೌಡನ್ ಮೇಲೆ ಅಚ್ಚರಿ ದಾಳಿ ನಡೆಸಿ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿ ಆಗ್ತಾರೆ. ಈ ಸಂಬಂಧ ಐಪಿಎಸ್ ಕೆವಿ ಅಶೋಕ್ ರವರು ಸುದ್ದಿಗೋಷ್ಠಿ ನಡೆಸಿ ತುಮಕೂರಿನಲ್ಲಿ ಮಾತನಾಡಿದ್ರು. ಆಗಿರುವಂತ ಜೀನಿ ಕಂಪನಿ ಒಂದು ಸ್ಲಿಮ್ ಪ್ರಾಡಕ್ಟ್ ಅನ್ನೋದನ್ನು, ಒಂದು ಪೌಡರ್ ಅನ್ನು ಡೂಪ್ಲಿಕೇಟ್ ಮಾಡಿ ಅದನ್ನು ಫ್ಲಿಪ್ಕಾರ್ಟ್ ಮೂಲಕ ಮಾರಾಟ ಮಾಡ್ತಾ ಇರುವ ಒಂದು ಜಾಲವನ್ನು ಕಲಂಬೆಲ್ಲ ಪೊಲೀಸರು ಪತ್ತೆ ಹಚ್ಚಲಾಗಿದೆ. ಸೊ ಅದರಲ್ಲಿ ರಾಜೀವ್ ಖನ್ನಾ ಅನ್ನೋರು ಮತ್ತೆ ಅವರಿಬ್ರು ಮಕ್ಕಳು 3 ಜನ ಸೇರ್ಕೊಂಡು RK ಟ್ರೇಡರ್ಸ್, MK ಟ್ರೇಡರ್ಸ್, MHK ಟ್ರೇಡರ್ಸ್ ಅನ್ನೋ ಹೆಸರುಗಳಲ್ಲಿ ಇವರು ಆನ್ಲೈನ್ ಮೂಲಕ ಫ್ಲಿಪ್ಕಾರ್ಟ್ ಗೆ ಈ ಡೂಪ್ಲಿಕೇಟ್ ಪ್ರಾಡಕ್ಟ್ಸ್ ಸಪ್ಲೈ ಮಾಡ್ತಾ ಇರೋದು ಕಂಡು ಬಂದಿದೆ. ಸೊ ಅದರಲ್ಲಿ ನಮ್ಮ ಕಲ್ಲಂಬೆಲ್ಲ ಪೊಲೀಸರು ಅವರು ಮತ್ತು ಕಲ್ಲಂಬೆಲ್ಲ SHO ಬೈರೇಗೌಡ ಮತ್ತು ಅವರ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಮತ್ತು ಶಿರಾ DSP ಶೇಖರ್ ಅವರು, ಇವರು ತಂಡ ಎಲ್ಲ ಡೆಲ್ಲಿಗೆ ಹೋಗಿ ಅಲ್ಲಿ ಗೋಡೌನ್ ಎಲ್ಲಿದೆ ಅದನ್ನು ಪತ್ತೆ ಹಚ್ಚಿ ಅಲ್ಲಿನ ಇರುವ ಮಾಲ್ ಅನ್ನು ಸೀಸ್ ಮಾಡಿ ರಾಜೀವ್ ಖನ್ನಾ ಅನ್ನು ಅರೆಸ್ಟ್ ಮಾಡಲಾಗಿದೆ. ಮಿಕ್ಕಿದ ಉಳಿದ ಅವರಿಬ್ರು ಮಕ್ಕಳು ಓಡೋಗಿದ್ದಾರೆ. ಸೊ ಇವ್ರ ಮೇಲೆ ಈಗಾಗಲೇ ನಾವು 14th August ಒಂದು FIR ಮಾಡಲಾಗಿದೆ. ಚೀಟಿಂಗ್ ಮತ್ತು 103-104 ಟ್ರೇಡ್ ಮಾರ್ಕ್ಸ್ ಆಕ್ಟ್ ಅಲ್ಲಿ ಒಂದು FIR ಮಾಡಲಾಗಿದೆ. ಆ FIR ಕೆಳಗಡೆ ಇವ್ರನ್ನು ಅರೆಸ್ಟ್ ಮಾಡಿ ಡೆಲ್ಲಿಯಲ್ಲಿರುವಂತ ಶಾಲಿಮಾರ್ ಮಾರ್ಕೆಟ್ ಅಲ್ಲಿರುವಂತ ಈ ಗೋಡೌನ್ ಅಲ್ಲಿ ಸರ್ಚ್ ಮಾಡಿ ಸೀಜರ್ ಮಾಡಿ ಅಕ್ಯೂಸರ್ ಅನ್ನು ಅರೆಸ್ಟ್ ಮಾಡಿ ಅವನು ರೋಹಿಣಿ ಕೋರ್ಟ್ ಅಲ್ಲಿ ಪ್ರೊಡ್ಯೂಸ್ ಮಾಡಿ ಟ್ರಾನ್ಸಿಟ್ ವಾರೆಂಟ್ ಮೂಲಕ ತುಮಕೂರು ಕಲ್ಲಂಬೆಲೆಗೆ ಕರ್ಕೊಂಡು ಬಂದು ಇನ್ವೆಸ್ಟಿಗೇಷನ್ ನಡೆಸಿದರೆ ಈಗ ಅವ್ರನ್ನ ವಾಪಸ್ಸು ಜುಡಿಷಿಯಲ್ ಕಸ್ಟಡಿಗೆ ಪ್ರೊಡ್ಯೂಸ್ ಮಾಡಿ ಮುಂದಿನ ದಿನಗಳಲ್ಲಿ ಇದು ಇನ್ವೆಸ್ಟಿಗೇಷನ್ ಮಾಡಲಾಗುತ್ತೆ. ಹೇಗೆ ಗೊತ್ತಾಯ್ತು? ಇದು ಕೆಲವರು ಆನ್ಲೈನ್ ಅಲ್ಲಿ ಫ್ಲಿಪ್ಕಾರ್ಟ್ ಅಲ್ಲಿ ಈ ಜೀನಿ ಪ್ರಾಡಕ್ಟ್ಸ್ ಆರ್ಡರ್ ಮಾಡಿರುವಾಗ ಅವರಿಗೆ ಫೇಕ್ ಪ್ರಾಡಕ್ಟ್ಸ್ ಬಂದಿರೋದು ಕಂಡು ಬಂದಿರುತ್ತೆ. ಏನು ಜೀನಿ ಸ್ಲಿಮ್ ಪೌಡರ್ ಇರುತ್ತೆ ಅದರ ಜಾಗದಲ್ಲಿ ಗೋಧಿ ಪೌಡರ್, ವೀಟ್ ಪೌಡರ್ ಅನ್ನು ಹಾಕಿರೋದು ಕಂಡು ಬರುತ್ತೆ. ಆ ವಿಚಾರ ಈ ಜೀನಿ ಪ್ರಾಡಕ್ಟ್ಸ್ ಮಾಲೀಕರಿಗೆ ಗೊತ್ತು ಬಂದಾದ ಮೇಲೆ ಅವರು ಬಂದು ಕಲ್ಲಂಬೆಲ್ಲ ಪೊಲೀಸ್ ಸ್ಟೇಷನ್ ಒಂದು ರಿಟರ್ನ್ ಕಂಪ್ಲೇಂಟ್ ಕೊಡ್ತಾರೆ. ಅದರ ಬೇಸಿಸ್ ಮೇಲೆ ನಾವು FIR ಮಾಡಲಾಗಿದೆ. ಈ ಟ್ರೇಡರ್ಸ್ ಕಂಪನಿ ಅಂತ ಹೇಳಿ ಸರ್, ಡೆಲ್ಲಿಲಿ ಅದೇ ಲೈಸೆನ್ಸ್ ಹೇಗೆ ಅಂತ ಹೇಳಿ? ಸೊ ಅದು ಗೋಡೌನ್ ಇಟ್ಕೊಂಡು ಈ ಆನ್ಲೈನ್ ಏನು ಫ್ಲಿಪ್ಕಾರ್ಟ್ ಇಂಥ ಕಂಪನಿಗಳಿಗೆ ಬ್ಯಾಕ್ ಎಂಡ್ ನಲ್ಲಿ ಹೋಲ್ಸೇಲ್ ಆಗಿ ಸಪ್ಲೈ ಮಾಡುವಂತ ಕಂಪನಿಗಳು ಈ 3 ಹೆಸರಲ್ಲಿ ಅವರು ಗೋಡೌನ್ಸ್ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಅದರ ಮೂಲಕನೇ ಇವರು ಫೇಕ್ ಪ್ರಾಡಕ್ಟ್ಸ್ ಅನ್ನು ಮಾರಾಟ ಮಾಡ್ತಾ ಇದ್ದಾರೆ. ಈಗ ನಮ್ಮ ಟೀಮ್ ಕೊಟ್ಟಿರುವ ಮಾಹಿತಿ ಪ್ರಕಾರ ಜೀನಿ ಅಲ್ಲದೆ ಬೇರೆ ಬೇರೆ ರೆಗ್ಯುಲರ್ ಯೂಸ್
ಆಗ್ತಾ ಇರುವಂತ ಕಂಪನೀಸ್ ಪ್ರಾಡಕ್ಟ್ಸ್ ಸಹ ಅಲ್ಲಿ ಕಂಡು ಬಂದಿದ್ದಾವೆ. ಸೊ ತಕ್ಷಣವೇ ನಾವು ಲೋಕಲ್ ಡ್ರಗ್ ಕಂಟ್ರೋಲರ್ಗೂ ಮತ್ತು ಕ್ರೈಮ್ ಕಂಟ್ರೋಲ್ ಬ್ಯೂರೋಗೂ, ಡೆಲ್ಲಿ ಕ್ರೈಮ್ ಪೊಲೀಸರಿಗೂ ಮಾಹಿತಿ ತಿಳಿಸಲಾಗಿದೆ ಮತ್ತು ಲೋಕಲ್ ಶಾಲಿಮಾರ್ ಬಾಗ್ ಪೊಲೀಸ್ ಸ್ಟೇಷನ್ಗೂ ಮಾಹಿತಿ ತಿಳಿಸಲಾಗಿದೆ. ಅಲ್ಲಿ ಅವರನ್ನು ಸಹ ಕ್ರಮ ತಗೊಳ್ಳೋದು ಶುರು ಮಾಡಿದ್ದಾರೆ. ಅಂದ್ರೆ ಎಷ್ಟು ವರ್ಷದಿಂದ ನಡೀತಾ ಇದೆ ಇದು ಕಂಪನಿ? ಎಷ್ಟು ಜನ ಸಿಬ್ಬಂದಿಗಳಿದ್ದಾರೆ? ಹೇಗೆ? ಸೊ ಕಳೆದ 2 ವರ್ಷಗಳಿಂದ ಇವರು ಈ ಕೆಲಸ ಮಾಡ್ತಾ ಇರೋದು ನಮ್ಗೆ ಕಂಡು ಬರ್ತಾ ಇದೆ. ಇಲ್ಲಿಗಲ್ಲ. ಸೊ ಸದ್ಯಕ್ಕೆ ನಮ್ಗೆ ಅಲ್ಲಿ ಕಂಡು ಬಂದಿರೋದು ಈ ಇಲ್ಲಿಗಲ್ ಆಗಿ ಅಂದ್ರೆ ಫೇಕ್ ಪ್ರಾಡಕ್ಟ್ಸ್ ಅನ್ನು ಮಾರಾಟ ಮಾಡ್ತಾ ಇರೋದು ನಮ್ಗೆ ಕಂಡು ಬಂದಿದೆ. ಎಷ್ಟು ಜನ ಸಿಬ್ಬಂದಿಗಳು ಹೇಗೆ ನಡೆಸ್ತಾ ಇದ್ದಾರೆ? ಅವರಲ್ಲಿ ಮೇನ್ 3 ಜನ, ಅವರು ಒಂದು ಅಪ್ಪ ರಾಜೀವ್ ಖನ್ನಾ, ಅವ್ರ ಮಗ ಹಿಮಾಂಶು ಖನ್ನಾ ಮತ್ತು ಮನನ್ ಖನ್ನಾ, ಈ 3 ಜನ ಬಿಸ್ನೆಸ್ ನಡೆಸ್ತಾ ಇದ್ರು ಲೋಕಲ್ ಲೇಬರ್ ಇಟ್ಕೊಂಡು. ಸೊ ಅದರಲ್ಲಿ A1 ರಾಜೀವ್ ಖನ್ನಾ ಅಪ್ಪನ್ನು ನಾವು ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ. ಮಿಕ್ಕಿದ 2 ಅಬ್ಸ್ಕಾಂಡ್ ಆಗಿದ್ದಾರೆ. ಆದಷ್ಟು ಬೇಗ ಅರೆಸ್ಟ್ ಮಾಡಿ ಅದರಲ್ಲಿ ಅವ್ರ ಮೇಲೇನು ಇನ್ವೆಸ್ಟಿಗೇಷನ್ ನಡೆಸಿ ಚಾರ್ಜ್ ಶೀಟ್ ಕೊಡಲಾಗಿದೆ. ಇವ್ರು 3 ಜನ ಬರೀ ಕರ್ನಾಟಕ ಮಾತ್ರ ಟಾರ್ಗೆಟ್ ಮಾಡ್ಬೋದಲ್ಲ, ಆಲ್ ಓವರ್ ಇಂಡಿಯಾ ಮಾಡಿದ್ದಾರೆ. ಎಸ್ಪೆಷಲಿ ಇದು ಬರೀ ನಾವು ಒಂದು 15 ಲಕ್ಷಕ್ಕೂ ಮಾತ್ರ ಮಾಹಿತಿ ಅದು ಮೋಸ ನಡೆದಿರೋದು ಕಂಡು ಬರ್ತಾ ಇದೆ. ಇನ್ನು ಮಿಕ್ಕಿದ ಕಂಪನೀಸ್ ಕೋಟ್ಯಾಂತರ ಮೋಸ ಆಗಿರೋದು ನಮ್ಗೆ ಅಲ್ಲಿ ಕಂಡು ಬರ್ತಾ ಇದೆ. ಸೊ ಆ ಮಾಹಿತಿ ಲೋಕಲ್ ಪೊಲೀಸರು ಅಲ್ಲಿ ತಗೊಂಡು ಅವರು ಸಹ ಇನ್ವೆಸ್ಟಿಗೇಷನ್ ಶುರು ಮಾಡ್ತಾ ಇದ್ದಾರೆ. ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ಅವ್ರು ಮಾಡ್ತಾ ಇದ್ರು? ಅಲ್ಲಿರೋರು ಯಾರು ಲಿಂಕ್ ಇದಾರೆ ಹೇಗೆ? ಈಗ ಇದರಲ್ಲಿ ನಮ್ಗೆ ಫ್ಲಿಪ್ಕಾರ್ಟ್ ಅವ್ರದ್ದು ಕಂಡು ಬಂದಿದೆ. ಅವರು ಪ್ಲಾಟ್ಫಾರ್ಮ್ ಇಂದ ಮಾರಾಟ ಮಾಡ್ತಾ ಇರೋದು ನಮ್ಗೆ ಕಂಪ್ಲೇಂಟ್ ಅಲ್ಲಿ ಕಂಡು ಬಂದಿದೆ, ಇವು ಕಂಪ್ಲೇಂಟ್ ಇಂದ. ಸೊ ಮುಂದಿನ ದಿನಗಳಲ್ಲಿ ನಾವು ಇನ್ವೆಸ್ಟಿಗೇಷನ್ ಮಾಡಿ ಇವ್ರದ್ದು ಎಷ್ಟು ಮಟ್ಟಕ್ಕೆ ರೋಲ್ ಇದೆ ಅನ್ನೋದು ನಾವು ಪತ್ತೆ ಮಾಡ್ತೀವಿ.